ಲಾಸ್ಟ್ ವೀಕ್ ನಾವು ಉತ್ತಮ ಕೊಟ್ಟಿದ್ವಿ ಎಲ್ಲರೂ. ಆದ್ರೆ ಕೊಟ್ಟಿದ್ದ ಪದಕನ್ನ ರಿಟರ್ನ್ ಕೊಟ್ಬಿಟ್ರು. ನಿಮಗಿಂತ ಯಾರಾದ್ರೂ ಉತ್ತಮರಿದ್ರೆ ಇದು ಅವ್ರಿಗೆ ಕಳಪೆನ ಧ್ರುವರು ಕೊಡ್ತಾ ಇದ್ವಿ. ನನಗೆ ರೀಸನ್ಸ್ ಖುಷಿ ಆಯ್ತು. ಬಿಗ್ ಬಾಸ್ ಮನೆಯ ಈಗಿನ ಒಂದು ಪ್ರೋಮೋ ಇಂದ ತುಂಬಾ ವಿಚಾರಗಳು ಗೊತ್ತಾಯ್ತು. ಈ ಮನೆಯಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಈ ವಾರದಲ್ಲಿ, ಅದರ ತುಂಬಾ ವಿಚಾರಗಳು ಗೊತ್ತಾಯ್ತು. ಸೊ ಕಳಪೆ ಅಂತ ಹೇಳಿ ನಿಮಗೆ ಖಂಡಿತ ಗೊತ್ತಿರುತ್ತೆ. ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮನೆ ಮಂದಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಧ್ರುವಂತ್ ಅವರ ಹೆಸರನ್ನೇ ತಗೊಂಡಿದ್ದಾರೆ. ಅದಕ್ಕೆ ಉತ್ತಮವಾದಂತಹ ಒಂದು ಒಪಿನಿಯನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಧ್ರುವಂತ್ ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಮನೆಯಲ್ಲಿ ಈ ವಾರ ಇದ್ದಂತಹ ಟಾಸ್ಕ್ ನ ಕ್ಯಾಪ್ಟನ್ಶಿಪ್ ಟಾಸ್ಕ್ ನ ಗೆದ್ದಿರೋದು ಯಾರು ಅಂತಾನು ಕೂಡ ಈ ಪ್ರೋಮೋದಲ್ಲಿ ಲೀಕ್ ಆಗಿ ಹೋಗಿದೆ. ನಿಮಗೆ ಗೊತ್ತಿರಬಹುದು, ಮನೆಗೆ ಯಾರು ಕಳಪೆ ಅಂತ ಹೇಳಿ ಸೆಲೆಕ್ಟ್ ಆದಾಗ ಅವರಿಗೆ ಜೈಲಿನ ಒಂದು ಬಟ್ಟೆನ ಹಾಕಿ ಅವ್ರನ್ನ ಆ ಒಂದು ಜೈಲೊಳಗೆ ಹಾಕಿ ಬೀಗ ಹಾಕುವಂಥದ್ದು ಕ್ಯಾಪ್ಟನ್ ಅವರ ಕೆಲಸ. ಈ ಪ್ರೋಮೋವನ್ನ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅದರಲ್ಲಿ ಬೀಗ ಹಾಕುವಂಥದ್ದು ಧನುಷ್ ಗೌಡ ಅವರು. ಸೊ ಧನುಷ್ ಗೌಡ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇದು 100% ಗ್ಯಾರಂಟಿ ಇರ್ತದೆ. ಯಾಕಂದ್ರೆ ಪ್ರೂಫ್ ಕೂಡ ನಮಗೆ ಈಗಾಗಲೇ ಈ ಪ್ರೋಮೋದಲ್ಲಿ ಬಂದಿದೆ. ತುಂಬಾ ಜನ ಧನುಷ್ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಾ. ನಿಮಗೆ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದು ಹೇಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಮನೆಯಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಆಗ್ಲಿಕ್ಕೆ ಟಾಸ್ಕ್ ಅನ್ನ ಆಡಿಕೊಟ್ಟವರು ಮಾಳು ಅಂತಾನೆ ಹೇಳ್ಬಹುದು. ಸೊ ಕ್ಯಾಪ್ಟನ್ಶಿಪ್ ಆಟಕ್ಕೋಸ್ಕರ ಅವರು ಆಟ ಆಡುವಂತಿರ್ಲಿಲ್ಲ. ಅವರು ಬೇರೆಯವ್ರನ್ನ ಕನ್ವಿನ್ಸ್ ಮಾಡಿ ತಮಗೆ ಆಟ ಆಡಿ ಕೊಡಿ, ನಾನು ಕ್ಯಾಪ್ಟನ್ ಆದ್ರೆ ಈ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಒಪ್ಪಿಸ್ಬೇಕಿತ್ತು. ಆದ್ರೆ ಧನುಷ್ ಅವರು ಎಲ್ಲಾ ಕಡೆ ಯೋಚನೆ ಮಾಡಿ ಮಾಳು ಅವರನ್ನ ಆಯ್ಕೆ ಮಾಡಿದ್ರು. ಸೊ ಮಾಳು ಅವರು ಧನುಷ್ಗೋಸ್ಕರ ಆಟವನ್ನ ಆಡಿ ಅವರನ್ನ ಕ್ಯಾಪ್ಟನ್ ಅನ್ನ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ನಿಮಗೆ ಗೊತ್ತಿರಬಹುದು, ಕಾಕ್ರೋಚ್ ಸುದಿಯನ್ನ ಮೊಟ್ಟ ಮೊದಲ ಫೈನಲ್ಗೆ ಎಂಟ್ರಿ ಮಾಡಿಸಿದ್ದು ಕೂಡ ಇದೇ ಮಾಳು. ಇವರೇ ಒಂದು ಟಾಸ್ಕ್ ಅನ್ನ ಆಡಿ ಅವರನ್ನ ಫೈನಲ್ ಅಲ್ಲೂ ಕೂಡ ವಿನ್ ಅನ್ನ ಮಾಡಿಸಿದ್ರು. ಈಗ ಧನುಷ್ ಅವರು ಕೂಡ ಕ್ಯಾಪ್ಟನ್ ಆಗ್ಲಿಕ್ಕೆ ಮಾಳು ಅವರೇ ಕಾರಣ. ಮಾಳು ಅವರು ಹೇಗೆ ಅಂದ್ರೆ, ಒಂದು ಸಿನಿಮಾನ ಡೈರೆಕ್ಟ್ ಆಗಿ ಹಿಂದೆ ಇದ್ಬಿಟ್ಟು ತೆಗಿತಾರೋ, ಒಂದು ಸಿನಿಮಾ ಹಿಟ್ ಆಗ್ಲಿ ಫ್ಲಾಪ್ ಆಗಿ ಅದು ಯಾವಾಗ್ಲೂ ಸೇರೋ ಅಂತದ್ದು ಹೀರೋಗೆ, ಅದೇ ರೀತಿ ಟಾಸ್ಕ್ ಅಂತ ಬಂದಾಗ ಮಾಳು ಅವರು ಹೀರೋನೇ ಅಂತ ಹೇಳಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇನ್ನೊಬ್ಬರ ಗೆಲುವನ್ನ ಸಂಭ್ರಮಿಸ್ತಾನೆ ಅಂತಾನು ಕೂಡ ಇಲ್ಲಿ ಗೊತ್ತಾಗಿದೆ. ಆದ್ರೆ ಧನುಷ್ ತುಂಬಾ ಕಡೆ ಹೇಳ್ತಾ ಇದ್ದ, ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿ. ಎಲ್ಲೋ ಮನೆಯಲ್ಲಿ ಸೈಲೆಂಟ್ ಇದ್ದಂತಹ ಧನುಷ್ಗೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಮತ್ತೆ ಕ್ಯಾಪ್ಟನ್ ಕೂಡ ಆಗ್ಬಿಟ್ಟಿದ್ದಾರೆ. ಮುಂದಿನ ವಾರನೂ ಕೂಡ ಅವರು ಸೇಫ್ ಆಗ್ತಾರೆ. ಆದ್ರೆ ಈ ವಾರ ಉಳ್ಕೊಂಡ್ರೆ ಮಾತ್ರ ಮುಂದಿನ ವಾರ ಅವರು ಸೇಫ್ ಆಗುವಂಥದ್ದು. ಆದ್ರೆ ಧ್ರುವಂತ್ಗೆ ಕಳಪೆ ಕೊಟ್ಟಿದ್ದು ತುಂಬಾ ರೆಸ್ಪೆಕ್ಟ್ ಇತ್ತು. ಯಾಕಂದ್ರೆ ಹೋದ ವಾರ ಅವರಿಗೆ ಉತ್ತಮ ಕೊಟ್ಟಿದ್ದನ್ನ ಹೋಗಿ ರಿವರ್ಸ್ ಅವರಿಗೆ ಕ್ಯಾಪ್ಟನ್ಗೆ ಕೊಟ್ಬಿಡ್ತಾರೆ, ಇದು ನನಗೆ ಬೇಡ ಅಂತ ಹೇಳಿ. ಅದರ ಒಂದು ಗ್ಯಾಪ್ನ ಇಟ್ಕೊಂಡಿದ್ದಂತಹ ಮನೆ ಮಂದಿ ಅದನ್ನೇ ಒಂದು ಉದಾಹರಣೆಯಾಗಿ ಕೊಡ್ತಾರೆ. ಅದು ಒಂಥರ ಮನೆ ಮಂದಿಗೆ ಅವಮಾನ ಮಾಡಿದಂತೆ. ಯಾರೋ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಪದಕವನ್ನ ಕೊಟ್ರೆ ಅದನ್ನ ಇಟ್ಕೋಬೇಕು. ಅದನ್ನ ತನ್ನ ಒಳ್ಳೆತನ, ತಾನು ಅದು ಇದು ಅಂತ ಹೇಳಿ ಲೇಬಲ್ ತೋರಿಸ್ಲಿಕ್ಕೆ ಅದನ್ನ ಹೋಗಿ ಕ್ಯಾಪ್ಟನ್ಗೆ ವಾಪಸ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಅಂತಹ ವೇಸ್ಟ್ ನಿರ್ಧಾರಕ್ಕೆ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಒಂದು ಪ್ರತಿಫಲ ಸಿಕ್ಕಿದೆ. ಈ ವಾರದ ಕಳಪೆ ಆಗಿದ್ದಂತಹ ಧ್ರುವಂತ್ ಅವರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ಲೇಬಲ್ ಅನ್ನು ಅಣಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮನೆ ಮಂದಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.